ಪ್ರಾಧಿಕಾರ ಹಕ್ಕು ಪತ್ರ ನೀಡಿದೆ, ನಿಮ್ಮದು ಕಟ್ರೆ ಸೈಟು ಅಂತ. ನಾನು 60-70 ವರ್ಷ ಒಬ್ಬರು ಹಕ್ಕು ಪತ್ರ ಇಟ್ಕೊಂಡು ಅಲಿತಾ ಇದ್ದಾರೆ ಪಾಪ ಅವರು. ಅವರಿಗೆ ಮನೆಯೂ ಇಲ್ಲ, ನೆರಳು ಇಲ್ಲ. ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈ 3 ಸಮಸ್ಯೆ ಬಗೆಹರಿವು ನಾವು ಜಿಲ್ಲಾಧಿಕಾರಿ ಕಚೇರಿ ಆವರಣವನ್ನು ನಾವು ಜಾಗ ಖಾಲಿ ಮಾಡಲ್ಲ, ಅನಿರ್ದಿಷ್ಟವಾದ ಧರಣಿ. ಕಚೇರಿ ಮುಂದೆ ಇದು 5ನೇ ಬಾರಿ ಚಳವಳಿ ಮಾಡ್ತಾ ಇರೋದು. ಯಾಕೆ ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಹಿಂದೆ ಇದ್ದ DC ಅವರು, ಇಬ್ಬರು DC ಅವರು ಸಹ ವಜಾ ಮಾಡಿದ್ದಾರೆ, ಗಣಿಗಾರಿಕೆಯನ್ನು ಮಾಡಬೇಡಿ ಅಂತ ವಜಾ ಮಾಡಿದ್ದಾರೆ. ಆದರೆ ಮೊನ್ನೆ ತಹಸೀಲ್ದಾರ್ ಹೇಳ್ತಾರೆ ಇಲ್ಲ ನಮಗೆ ಅನುಮತಿ ಸಿಕ್ಕಿದೆ, ನಾವು ಮಾಡೇ ಮಾಡ್ತೀವಿ ಅಂತ ಮೊನ್ನೆ ಗಣಿಗಾರಿಕೆ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಅಲ್ಲಿ ಸುಮಾರು ಹೊಸಮಠ, ಕಳ್ಳಿಕೊಪ್ಪಲು, ಶಿಲುಬೆ ಬೆಟ್ಟವಿದೆ ರೀ. ಶಿಲುಬೆ ಬೆಟ್ಟ ಅದು ಒಂದು ಪವಿತ್ರವಾದ ಸ್ಥಳ. ಇಂಥ ಊರುಗಳಿದ್ದು ಅವರಿಗೆ ವಾಸ ಮಾಡ್ತಾ ಇದ್ದಾರೆ. ರೋಡ್ ಇದೆ, ಮತ್ತು ನೀರಿನ ಟ್ಯಾಂಕ್ಗಳಿದ್ದಾವೆ. ಇಷ್ಟೆಲ್ಲ ನಾವು ಮನವರಿಕೆ ಮಾಡಿದ್ವಿ. DC ಅವರು ಒಪ್ಕೊಂಡು ಬೇಡ ಅಂತ ಹೇಳಿದ ಮೇಲೆ ತಹಸೀಲ್ದಾರು ಅಲ್ಲಿ ಲೋಕಲ್ ಗಣಿಗಾರಿಕೆಯನ್ನು ಇಟ್ಕೊಂಡು ನಾವು ಮಾಡೇ ಮಾಡ್ತೀವಿ ಅಂತ ಬಂದಿದ್ದಾರೆ. ಸ್ಪಷ್ಟ ಹೇಳ್ತಾ ಇದ್ದೀವಿ, ಗಣಿಗಾರಿಕೆ ನಿಲ್ಲಿಲ್ಲ ಅಂದರೆ ನಾವಿವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಧರಣಿ ಮಾಡೋಕ್ಕೆ ಬಂದಿದ್ದೀವಿ. ಒಂದು. ಇನ್ನೊಂದು, ಬೇಲೂರು ತಾಲೂಕು ಬಂಟೇನಹಳ್ಳಿ ಗ್ರಾಮ 1950ನೇ ಇಸ್ವಿಲಿ ಅವರು ವಾಸ ಮಾಡ್ತಾ ಇದ್ದಾರೆ. 1951 26 ಇಷ್ಟೊಂದು ಸಮಯ ಆಯಿತು. 1951 77 ವರ್ಷ. ಏನು ಅರ್ಥ ಇವೆಲ್ಲ? ಈಗ ಅವ್ನು ಯಾವನೋ ಬಂದು ನಾನು ಮಿಲಿಟ್ರಿಯಿಂದ ಮಿಲಿಟ್ರಿ ಎಲ್ಲ ಅವನು ನಮ್ಮರ ತೆಗೆದವ್ರೆ ದಾಖಲೆಯ, ಅವನೇನೋ ಮೇಸ್ಟ್ ಅಂತ ಅವನು, ಇದು ಆರೋಗ್ಯ ಇಲಾಖೆ ಅಂತೆ. ಅವನು ಬಂದು ನಾನು ಮಿಲಿಟ್ರಿಲಿಂದ ನನಗೆ ಸ್ಯಾಂಕ್ಷನ್ ಆಗಿದೆ, ಆ ಸ್ಯಾಂಕ್ಷನ್ ಅವ್ನು ಮಾಡಕ್ಕೆ ಬಂದಿಲ್ಲ, ಬೇರೆ ಮಾರಲಿಕ್ಕೆ ರೆಡಿ ಆಗಿದ್ದಾರೆ. ಏನು ಇವೆಲ್ಲ ಕಾನೂನೇನ್ರಿ? ಪಾಣಿನೂ ಹೋಗ್ತಾ ಇದೆ. ದಯಮಾಡಿ ನೋಡಿ, ಇವೆಲ್ಲ ನಡೆಯಲ್ಲ. ನಾವು ಹೇಳ್ತಾರೆ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರೇ, ಇಷ್ಟು ಅನ್ಯಾಯ ನಡೀತಾ ಇದೆ, ದಯಮಾಡಿ 500ರಿಂದ 400 ಮಕ್ಕಳು ನೀವು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ಬೇಕು. ಏನು ಬಂಡೇನಹಳ್ಳಿ ಏನು ಒಂದು ಇದಿದೆ, ಖಾಲಿ ಮಾಡಿಸಿದ್ರೆ ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅದಕ್ಕೂ ಸಹ ಸಮಸ್ಯೆ ಆಗಿ ಮತ್ತೆ ನೀರು ಕುಡಿ ನೀರಿಗೆ ಯಾವ ಕೋಲ್ಡ್ ಆರ್ಡ್ರು, ಕುಡಿಲಿಕ್ಕೆ ನೀರು ಏನ್ರಿ ಅರ್ಥ ಇವೆಲ್ಲ? ಗ್ರಾಮ ಪಂಚಾಯತ್ ಯಾರೀ ಗ್ರಾಮ ಪಂಚಾಯತ್ ರೀ? ಅವ್ರು ಕುಡಿಯೋಕೆ ನೀರು ಕುಡಿಯೋಕೆ ಇರೋದು ಗ್ರಾಮ ಪಂಚಾಯತ್ರು. DC ಮೇಡಮ್ ಹತ್ರ ಹೋಗಿ ಆರ್ಡರ್ ತಗೊಂಬನ್ನಿ ಅಂತಾರೆ. ಅದೆಲ್ಲ ಬೇಕಾ ಅವ್ರಿಗೆ? ಎಷ್ಟು ಸತಿ ನಾವೇ ಗ್ರಾಮ ಪಂಚಾಯತ್ ನಾವ್ ಯಾಕೆ ಆಯ್ಕೆ ಮಾಡೋದು? ಕುಡಿಯೋಕೆ ನೀರು ಕೊಡ್ಲಿ ಅಂತ, ಗ್ರಾಮಗಳಿಗೆ ರಸ್ತೆ ಮಾಡ್ಲಿ ಅಂತ, ನಮ್ಮ ಬರೋ ಕೆಲಸ ಮಾಡ್ಲಿ ಅಂತ, ನಮ್ಮ ವಿರುದ್ಧ ಕೆಲಸ ಮಾಡ್ಲಿ ಅಂತ ನಾವು ಆಯ್ಕೆ ಮಾಡೋದಲ್ಲ. ಅದನ್ನು ಸಹ ಸಮಸ್ಯೆಯಿಂದ ಇದರಿಂದ ಇವತ್ತು ಅದಾಗ್ಬೇಕು, ಅದು ಆಗ್ಬೇಕು. ಮತ್ತೆ ಮೂರನೇದು शाल